ಇನ್ನು ಮಳವಳ್ಳಿ ಪ್ರಕರಣ ಬೆನ್ನಲ್ಲೇ ಇದೀಗ ಮತ್ತೊಂದು ಕೇಸ್ ದಾಖಲಾಗಿದೆ. 15 ವರ್ಷದ ಬಾಲಕಿ ಮೇಲೆ ಲೈಂಗಿಕ ಅಪರಾಧದ ಶಂಕೆ ವ್ಯಕ್ತವಾಗಿದೆ. ಕಲಬುರಗಿ ಜಿಲ್ಲೆ ಆಳಂದ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಒಂದು ಪ್ರಕರಣ ಮರೆಯೋ ಮುನ್ನವೇ ಮತ್ತೊಂದು ಅಂಥದ್ದೇ ದಾರುಣ ಘಟನೆ ನಡೆದಿರುವಂತದ್ದು. 15 ವರ್ಷದ ಬಾಲಕಿ ಮೇಲೆ ಲೈಂಗಿಕ ಅಪರಾಧದ ಶಂಕೆ ವ್ಯಕ್ತವಾಗಿದ್ದು ಕಲಬುರಗಿ ಜಿಲ್ಲೆಯ ಆಳಂದ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಲೈಂಗಿಕ ಅಪರಾಧ ಎಸಗಿ ಕೊಲೆ ಮಾಡಿದವರು ಅಪ್ರಾಪ್ತ ಬಾಲಕರು. 3 ಜನ ಅಪ್ರಾಪ್ತ ಬಾಲಕರಿಂದ ಈ ಲೈಂಗಿಕ ಅಪರಾಧ ಕೃತ್ಯ ನಡೆದಿರುವಂಥದ್ದು. ಅದರ ಬಳಿಕ ಬಾಲಕಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಪ್ರಾಪ್ತ ಬಾಲಕರು ಮೊಬೈಲ್ ಬಳಕೆಯಿಂದ ಕೆಟ್ಟ ಮಾನಸಿಕತೆಯನ್ನ ಹೊಂದಿದ್ದು ಅಶ್ಲೀಲ ದೃಶ್ಯಗಳನ್ನ ಕಂಡು ಲೈಂಗಿಕ ಅಪರಾಧಗೈದಿದ್ದಾರೆ ಆರೋಪಿಗಳು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಲೈಂಗಿಕ ಅಪರಾಧ ಎಸಗಿ ಕೊಲೆ ಮಾಡಿದ್ದಾರೆ ಆರೋಪಿಗಳು. ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. 3 ಅಪ್ರಾಪ್ತ ಬಾಲಕರನ್ನ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರಕರಣದ ತನಿಖೆ ಮಾಡ್ತಾ ಹೋದ ಹಾಗೆ ಅವರ ಒಂದು ದುಷ್ಕೃತ್ಯ ಯಾವ ರೀತಿಯಾಗಿ ಒಂದು ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದೆಲ್ಲ ತನಿಖೆಯಲ್ಲಿ ಬಯಲಾಗಿದೆ. ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ನಿನ್ನೆ ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಆ ವಿಕ್ಟಿಮ್ ಕೂಡ ಮೈನರ್ ಇದ್ದಾಳೆ. ಸೊ ನಿನ್ನೆ ಅವಳು ರಿಸರ್ಚ್ಗೆ ಹೋದಾಗ ಯಾರ ಅನ್ನೋನ್ ವ್ಯಕ್ತಿ ಬಂದು ಈ ಥರ ಕೃತ್ಯ ಮಾಡಿ ಅವಳದು ಮರ್ಡರ್ ಮಾಡಿ ಅಲ್ಲಿ ಇರುವ ಹೊಲದಲ್ಲಿ ಬಾಡಿ ಬಿಟ್ಟು ಹೋಗಿದ್ದಾರೆ. ಈ ಕೇಸ್ನಲ್ಲಿ ನಮಗೆ ಕೆಲವು ಕ್ಲೂಸ್ ಸಿಕ್ಕಿದೆ. ನಾವು ಕ್ಲೂಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಶೀಘ್ರ ನಾವು ಆರೋಪಿಗೆ ಇಟ್ಕೊಳ್ತೀವಿ ಅಂತ ನಮಗೆ ಖಂಡಿತ ಇದು ಇದೆ. ಅಲ್ಲ, ಅವರು ಅಲ್ಲಿ ಆ ಕಡೆ ಎಲ್ಲ ಹೆಣ್ಮಕ್ಳು ಅಲ್ಲೇ ರಿಸರ್ಚ್ ಮಾಡಕ್ಕೆ ಟಾಯ್ಲೆಟ್ ಮಾಡಕ್ಕೆ ಹೋಗ್ತಾರೆ. ಅದೇ ಎಲ್ಲರಿಗೂ ಗೊತ್ತಿದೆ, ಆ ಏರಿಯಾ ಹೆಣ್ಮಕ್ಳದ್ದು ಏರಿಯಾ. ಸೊ ಅಲ್ಲಿ ಹೋದಾಗ ಯಾರೊಬ್ರು ಈ ತರ ಬಂದು ಅವಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಪಕ್ಕದಲ್ಲಿ ಒಂದು ಹೊಲ ಇದೆ, ಆ ಹೊಲಕ್ಕೆ ಕರ್ಕೊಂಡು ಹೋಗಿ ಈ ತರ ಕೃತ್ಯ ಮಾಡಿದ್ದಾರೆ. ಅಲ್ಲ ಅಂದ್ರೆ ಕೆಲವು ಕ್ಲೂಸ್ ಇದ್ದಾವೆ ನಮಗೆ. ನಾವು ಕ್ಲೂಸ್ ಮೇಲೆ ವರ್ಕ್ಔಟ್ ಮಾಡ್ತಾ ಇದ್ದೀವಿ. ಆಳಂದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್, ಎಂತ ವಿಪರ್ಯಾಸ ನೋಡಿ, ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ಅಪರಾಧ ಎಸಗಿದವರು ಕೂಡ ಅಪ್ರಾಪ್ತ ಬಾಲಕರೇ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು SP ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೇಗಾಯ್ತು ಘಟನೆ? ಈಗ 3ರನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ಮನಸ್ಥಿತಿ, ಬಂಧಿಸಿದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತಹ ಮಾಹಿತಿ, ಇದೆಲ್ಲದ್ರ ಬಗ್ಗೆ ಏನ್ ಹೇಳಿದ್ರು SP? ಏನಂದ್ರೆ ಕಲಬುರಗಿಯ ಆಳಂದ ಎನ್ನೋ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿರೋದು. ಈ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ಅಪರಾಧ ನಡೆದಿದೆ. ಅಲ್ಲದೆ ಆ ಬಾಲಕರು ಕೂಡ ಅಪ್ರಾಪ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಈ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಜನ ಬಾಲಕರನ್ನ ಈಗ ಏನು ಆಳಂದ ಪೊಲೀಸರು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಘಟನೆಗೆ ಕಾರಣ ಏನಂತಂದ್ರೆ ಈ ಬಾಲಕರೇನಿದ್ದಾರೆ ಮೊಬೈಲ್ ಬಳಸುವುದರಿಂದಲೇ ಈ ಮೊಬೈಲ್ ನಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡೋದಾಗ್ಲಿ, ಅಶ್ಲೀಲ ವಿಡಿಯೋಗಳನ್ನ ನೋಡೋದಾಗ್ಲಿ, ಈ ರೀತಿ ನೋಡೋದ್ರಿಂದ ಈ ಒಂದು ಘಟನೆಗೆ ಕಾರಣ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕಂತಂದ್ರೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಏನು ಈ ಒಂದು ವಿಡಿಯೋಗಳೇನಿದಾವೆ ಆನ್ಲೈನ್ ನಲ್ಲಿ ಈ ರೀತಿ ಇಂಟರ್ನೆಟ್ ಗಳನ್ನ ಬರ್ತಾ ಇದಾವೆ, ಇದೇ ಪ್ರಮುಖ ಕಾರಣ. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸ ಆಗ್ಬೇಕು ಅನ್ನೋ ಮಾತು ಕೂಡ ಕೇಳಿ ಬರ್ತದೆ. ಅಲ್ಲದೆ ಈ ಪ್ರಕರಣಕ್ಕೆ ಸಂಬಂಧಿಸಿದ 3 ಜನರನ್ನ ಈಗ ಸದ್ಯ ವಶಕ್ಕೆ ಪಡ್ಕೊಂಡಂತಹ ಆಳಂದ ಪೊಲೀಸರಿಗೆ ವಿಚಾರಣೆ ಮಾಡ್ತಾ ಇದ್ರೆ. ಈ ಘಟನೆಯಲ್ಲಿ 3 ಜನ ಸೇರಿ ಕೃತ್ಯನ ಮಾಡಿದ್ರ ಅಥವಾ ಅದರಲ್ಲಿ ಓರ್ವನೇ ಏನು ಒಬ್ಬರು ಮಾಡಿದಾರೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿನ ಕಲೆ ಹಾಕ್ತಾ ಇದ್ರೆ. ಅಲ್ಲದೆ ಈ ಒಂದು ಘಟನೆ ಏನಿದೆ ಇಡೀ ಒಂದು ರಾಜ್ಯಾದ್ಯಂತ ತಲೆ ತೆಗೆಸುವಂತ ವಿಚಾರ. ಯಾಕಂದ್ರೆ ಕೇವಲ 15 ವರ್ಷದ ಬಾಲಕಿಯ ಮೇಲೆ ಈ ರೀತಿ ಒಂದು ದೌರ್ಜನ್ಯ ನಡೆಸಿ ಅದಾದ ನಂತರ ಆಕೆಯ ಬೇಲಿನಿಂದಲೇ ಆಕೆಗೆ ಕತ್ತನ್ನ ಹಿಸುಕಿ ಕೊಲೆ ಮಾಡಿರುವಂತದ್ದು. ಈ ಒಂದು ದುಸ್ಸಾಹಸಕ್ಕೆ ಕೈ ಆ ಒಂದು ಅಪರಾಧ ಬಾಲಕರು ಹಾಕಿದ್ರ ಅನ್ನೋ ಮಾತು ಕೂಡ ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆ ಕೂಡ ನಡೀತಾ ಇದಾವೆ. ಇದಕ್ಕೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತೆ ಆರೋಪಿ ಏನು
ಮೃತ ಬಾಲಕಿಯ ಕುಟುಂಬಸ್ಥರು ಮತ್ತು ಅವರ ಸಂಬಂಧಿಕ ಆಗ್ರಹ ಏನಂತಂದ್ರೆ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತವರ ವಿರುದ್ಧ ಸೂಕ್ತ ಕ್ರಮಗಳನ್ನ ಕೈಗೊಳ್ಬೇಕು, ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಈಗ ಇತ್ತೀಚೆಗೆ ಇಂತಹ ಒಂದು ಲೈಂಗಿಕ ಅಪರಾಧ ಪ್ರಕರಣಗಳಲ್ಲಿ ನಡೀತಾ ಇದ್ರೆ ಕೇಸ್ ದಾಖಲಾಗುತ್ತೆ, FIR ಆಗುತ್ತೆ. ಅದಾದ ನಂತರ ಮತ್ತೆ ಮುಂದೆ ಅವರಿಗೆ ಶಿಕ್ಷೆ ಆಗದೆ ಇರುವುದರಿಂದ ಇಂತಹ ಒಂದು ಘಟನೆಗೆ ಪದೇ ಪದೇ ಮರುಕಳಿಸಲಿಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತದೆ. ಆ ಬಾಲಕಿ ಏನು ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಅವರ ಸ್ವಂತೂರು ಅಫಜಲ್ಪುರ ತಾಲೂಕಿಗೆ ಉಳಿದು ಅದಾದ ನಂತರ ಅರುಣ್, ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.